ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಆ ಖ್ಯಾತ ವೈದ್ಯೆ ಡಾಕ್ಟರ್ ರಶ್ಮಿ, ಹೋಮಿಯೋಪತಿ ವೈದ್ಯೆ ಇವರ ಜೊತೆ ಮಾತನಾಡುತ್ತಿದ್ದೇವೆ. ಆ ಇವರು ತಮ್ಮದೇ ಆದ ಹೊಸ ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫಸ್ಟ್ ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಓಕೆ, ನೀವು ಸ್ವಲ್ಪ ನಿಮ್ಮ ಎಜುಕೇಶನ್ ಎಲ್ಲಾಗಿದ್ದು, ನಿಮ್ ಡಿಗ್ರಿ ಎಲ್ಲಾಗಿದ್ದು, ಹಾಗೆ ನೀವು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ದಾಗಿದೆ ಅಂತ ಸ್ವಲ್ಪ ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ತೀರಾ? ಓಕೆ, ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರಶ್ಮಿ ಅಂತ. ನಾನು ಎಎಂ ಶೇಖ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ಓದಿದ್ದು. ಸೊ ನಾನು ಪಾಸ್ ಔಟ್ ಆಗಿದ್ದು 2004 ಅಲ್ಲಿ. ನನಗೆ ಒಟ್ಟು 20 ವರ್ಷಗಳ ಕ್ಲಿನಿಕಲ್ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇದೆ. That's nice. Yeah. Okay, that's nice. ನಿಮಗೆ ಕೇಳಿಸ್ತಾ ಉಂಟಾ? ಹಲೋ, ಈಗ ಹೇಳಿ, ಕೇಳಿಸ್ತಿದೆ. ಸ್ವಲ್ಪ ಕಟ್ Hello? ಆಯ್ತು ಅದಕ್ಕೆ. ಹಾ. ಓಕೆ. ಸೊ ಈಗ ಹೋಮಿಯೋಪತಿ ಅಂತ ಬಂದಾಗ ಎಷ್ಟೋ ಜನಕ್ಕೆ ಒಂದು ರೀತಿಯ ಕಾಯಿಲೆಗಳು ವಾಸಿ ಆಗುತ್ತೋ ಇಲ್ವೋ ಅನ್ನೋ ಒಂದು ಶಂಕೆ ಇರುತ್ತೆ. ಸೊ ಅದು ಪ್ರೊಲಾಂಗ್ಡ್ ಟೈಮ್, ಅಂದ್ರೆ ತುಂಬಾ ಜಾಸ್ತಿ ದಿನ ತಗೋಬೇಕಾಗುತ್ತೆ. ಆಮೇಲೆ ಆಲೋಪತಿ ತಗೋತಾ ಇರುವಾಗ ಕೂಡ ನಾವು ಹೋಮಿಯೋಪತಿ ತಗೋಬಹುದಾ ಅನ್ನೋದೊಂದಿದು, ಆತರ ಎಲ್ಲ ಇದಿರುತ್ತೆ. ಸೊ ನಿಮ್ಮ ಹೇಳಿಕೆ ಅದ್ರ ಬಗ್ಗೆ. ಸೊ ಯೂಶಲಿ ಹೋಮಿಯೋಪತಿ ಮೆಡಿಸಿನ್ ನಾವು ತುಂಬಾ ಜನ ಹೇಳ್ತಾರೆ ಬರೀ ಕ್ರಾನಿಕ್ ಡಿಸೀಸ್ ಮಾತ್ರ ತಗೋಬೇಕು, ಮತ್ತೆ ಹೋಮಿಯೋಪತಿ ಮೆಡಿಸಿನ್ಸ್ ನ ತುಂಬಾ ವರ್ಷಗಳ ಕಾಲ ಉಪಯೋಗಿಸಬೇಕಾಗುತ್ತೆ, ಅದು ಲಾಂಗ್ ಡ್ಯೂರೇಷನ್ ಟ್ರೀಟ್ಮೆಂಟ್, ಅದು ತುಂಬಾ ಸ್ಲೋ ಆಗಿ ವರ್ಕ್ ಆಗುತ್ತೆ ಅಂತ. ಆ ರೀತಿ ಏನು ಇರೋದಿಲ್ಲ. ಹೋಮಿಯೋಪತಿನ ನಾವು ಸಿಂಪಲ್ ಕೋಲ್ಡ್ ಅಂಡ್ ಕಾಫ್ ಕೂಡ ತಗೋಬಹುದು. ಮತ್ತೆ ಪ್ರತಿಯೊಂದು ಕಾಯಿಲೆಗೂ ನಾವು ಹೋಮಿಯೋಪತಿನ ತುಂಬಾ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಎಷ್ಟು ವರ್ಷದಿಂದ ಕಾಯಿಲೆ ಇದೆ, ನಿಮ್ಮಲ್ಲಿ ಇದುವರೆಗೂ ನೀವು ಯಾವ್ಯಾವ ತರದ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ, ಎಷ್ಟು ಡೆಪ್ತ್ ಅಲ್ಲಿ ನಿಮ್ಗೆ ಡಿಸೀಸ್ ಇದೆ, ಅಥವಾ ನಿಮ್ಗೆ ಯಾವ ತರದ ಕಾಯಿಲೆ ಇದೆ, ಅದ್ರ ಮೇಲೆ ನಾವು ನಿಮ್ಗೆ ವಾರಗಟ್ಲೆ ಟ್ರೀಟ್ಮೆಂಟ್ ತಗೋಬೇಕಾ, ತಿಂಗಳಗಟ್ಟಲೆ ಟ್ರೀಟ್ಮೆಂಟ್ ತಗೋಬೇಕಾ ಅಂತ ಹೇಳ್ತೀವಿ. ಈಗ ಒಂದ್ ಸಡನ್ ಆಗಿ ಕೋಲ್ಡ್, ಕಾಫ್, ಫೀವರ್ ಅದೆಲ್ಲ ಬಂದ್ರೆ ನಿಮ್ಗೆ 3 days ಮೆಡಿಸಿನ್ಸ್ ಅಥವಾ 5 days ಮೆಡಿಸಿನ್ಸ್ ಅಲ್ಲಿ ಕೂಡ ಹೋಮಿಯೋಪತಿ ನೀವು ತಗೊಂಡಾಗ ನಿಮ್ಗೆ ಕಂಪ್ಲೀಟ್ ಆಗಿ ಗುಣಮುಖವಾಗುತ್ತೆ. ಜೊತೆಗೆ ಎಲ್ಲಾ ತರದ ಕಾಯಿಲೆಗಳಲ್ಲೂ ಹೋಮಿಯೋಪತಿನಲ್ಲಿ ನಿಮ್ಗೆ ಟ್ರೀಟ್ಮೆಂಟ್ ಇದೆ. ನೀವೀಗ ಆಲ್ರೆಡಿ ಅನ್ಯ ಪದ್ಧತಿಗಳ ಮೆಡಿಸಿನ್ಸ್ ನ ತಗೋತಾ ಇದ್ದೀರಾ ಅಂತ ಅಂದ್ರೆ, ಈಗ ಅಲೋಪತಿ ಇರ್ಬೋದು, ಆಯುರ್ವೇದಿಕ್ ಇರ್ಬೋದು, ಈಗ ಅದು ತಗೊಂಡ್ರೆ ಅದ್ರ ಜೊತೆಗೆ ನಾವು ಹೋಮಿಯೋಪತಿ ತಗೊಂಡಾಗ ಏನಾದ್ರೂ ಅಡ್ಡ ಪರಿಣಾಮ ಆಗುತ್ತೆ, ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅಥವಾ ಬೇರೆ ಏನು ಕಾಂಪ್ಲಿಕೇಶನ್ ಆಗುತ್ತೆ, ಆ ರೀತಿ ಏನು ಇರೋದಿಲ್ಲ. ನೀವೇನ್ ಟ್ರೀಟ್ಮೆಂಟ್ ತಗೋತಿದ್ದೀರಾ ಆ ಪ್ರಿಸ್ಕ್ರಿಪ್ಷನ್ಸ್ ನ ತಗೊಂಡ್ ಬಂದಾಗ ನಾವು ಅದನ್ನ ನೋಡಿ ಅದ್ರ ಜೊತೆಗೆ ಯಾವುದೇ ರೀತಿ ನಮ್ಮ ಮೆಡಿಸಿನ್ಸ್ ಕೊಲೈಡ್ ಆಗದೆ ಇರೋ ಹಾಗೆ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಶುಗರ್, BP, ಥೈರಾಯ್ಡ್, ಇದಕ್ಕೆಲ್ಲ ನೀವು ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇದ್ರು, ಈಗ ನಿಮ್ಗೆ ಆಸಿಡಿಟಿ ಇರಬಹುದು, ಕಾನ್ಸ್ಟಿಪೇಷನ್ ಇರಬಹುದು, ಪೈಲ್ಸ್ ಇರಬಹುದು, ಅದಕ್ಕೆಲ್ಲ ನೀವು ಹೋಮಿಯೋಪತಿ ತಗೋಬಹುದು ಅಲಾಂಗ್ ವಿತ್ ಅದರ್ ಮೆಡಿಸಿನ್ಸ್. ನಿಮ್ಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಅದೆಲ್ಲ ಏನೂ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಆದ್ರೆ ಇದು ಈ ಹೋಮಿಯೋಪತಿಯಲ್ಲಿ ತುರ್ತು ಚಿಕಿತ್ಸೆಗೆ ಏನಾದ್ರೂ ವ್ಯವಸ್ಥೆ ಅಥವಾ ಔಷಧಿಗಳಿದೆಯಾ? ಅಂದ್ರೆ ಈಗ ನಾವು ಯಾರೋ ಆಕ್ಸಿಡೆಂಟ್ ಅಲ್ಲಿ ಇದಾಯ್ತು ಅಥವಾ ಆತರ ಏನಾದ್ರು ಆಯ್ತು, ಆವಾಗ ಹೋಮಿಯೋಪತಿ ಹಾಸ್ಪಿಟಲ್ಸ್ ನಮ್ಗೆ ಬರಲ್ಲ, ನಾವು ಆಲೋಪತಿ ಹತ್ರನೇ ಹೋಗ್ಬೇಕಾಗುತ್ತೆ ಅಲ್ವಾ? ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್, ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಫ್ರಾಕ್ಚರ್ ಆಗಿದೆ. ಸೊ ಫ್ರಾಕ್ಚರ್ ಆದಾಗ ನಾವು ಪ್ಲಾಸ್ಟರ್ ಆಗ್ಬೇಕು, ಅದನ್ನ ನಾವು ಬೋನ್ ಜಾಯಿನ್ ಆಗ್ಬೇಕು, ಅದಕ್ಕೆಲ್ಲ ನಮ್ಗೆ ಅದ್ರ ಅಲೋಪತಿ ಇದು ಸಹಾಯ ಬೇಕಾಗುತ್ತೆ. ಬಟ್ ಅದ್ರ ಜೊತೆಗೆ ದೇರ್ ಇಸ್ ಒನ್ ಮಿರಕಲ್ ರೆಮಿಡಿ ಕಾಲ್ಡ್ ಅಸ್ ಸಿಂಫೈಟಮ್. ನೀವು ಆ ಮೆಡಿಸಿನ್ಸ್ ನ ನೀವು ತಗೋತಾ ಹೋದಾಗ ನಿಮ್ಗೆ ಮೂಳೆಗಳು ತುಂಬಾ ಬೇಗನೆ ಜಾಯಿನ್ ಆಗುತ್ತೆ, ಯಾವುದೇ ರೀತಿ ಪೇನ್ಸ್ ಅದೆಲ್ಲ ಏನೂ ಇರೋದಿಲ್ಲ. ಸೊ ಇನ್ ಕೇಸ್ ಆಫ್ ಸಡನ್ ಎಮರ್ಜೆನ್ಸೀಸ್ ನಮ್ಗೆ ಅಲೋಪತಿ ಸಪೋರ್ಟ್ ಬೇಕಾಗುತ್ತೆ. ಮತ್ತೆ ಅದ್ರ ಜೊತೆಗೂ ನೀವು ಹೋಮಿಯೋಪತಿ ತಗೊಂಡಾಗ ನಿಮ್ಮಲ್ಲಿ ಇಂಪ್ರೂವ್ಮೆಂಟ್ ತುಂಬಾ ಫಾಸ್ಟ್ ಆಗುತ್ತೆ, ಸಫರಿಂಗ್ಸ್ ಕಡಿಮೆ ಆಗುತ್ತೆ. ಈಗ ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಪೇನ್ ಕಿಲ್ಲರ್ ತಗೊಳ್ಳೋದು, ಆಸಿಡಿಟಿ ಆಗೋದು ಅದೆಲ್ಲ ಇದ್ದಾಗ ನೀವು ಅದು ಸಪೋರ್ಟಿವ್ ಆಗಿ ಹೋಮಿಯೋಪತಿ ತಗೊಂಡಾಗ ನಿಮ್ಗೆ ಆ ತರದ್ದೇನು ಅಡ್ಡ ಪರಿಣಾಮಗಳು ಆಗೋದಿಲ್ಲ. ಹೌದು. ಓಕೆ. ಸೊ ಸಡನ್ಲಿ ಅಸ್ತಮ್ಯಾಟಿಕ್ ಅಟ್ಯಾಕ್ ಆಗಿದೆ, ತುಂಬಾ ಜಾಸ್ತಿ ಕೆಮ್ಮು ಬರ್ತಾ ಇದೆ ಅಂದಾಗ ನೆಬುಲೈಸರ್ ನೀವು ತಗೋಬಹುದು. ಅದ್ರ ಜೊತೆಗೆ ನೀವು ಹೋಮಿಯೋಪತಿ ತಗೊಂಡಾಗ 1 dose ಆಫ್ ನೆಬುಲೈಸೇಷನ್ ಇಸ್ ಎನಫ್ ಅಲಾಂಗ್ ವಿತ್ ಹೋಮಿಯೋಪತಿ ಮೆಡಿಸಿನ್ಸ್. 3-4 ಸತಿ ನೆಬುಲೈಸೇಷನ್ ಅವಶ್ಯಕತೆ ಇರೋದಿಲ್ಲ. ಓಕೆ. ಸೊ ಅದೇ ನೀವು ಹೇಳಿದ್ರಲ್ಲ, ಶುಗರ್ಗೆ, BP ಗೆ, ಥೈರಾಯ್ಡ್ಗೆ, ಇದೆಲ್ಲ ನಮ್ಗೆ ಇದ್ರಲ್ಲಿ ಕ್ಯೂರಬಲ್ ಇದೆಯಾ? ಹೋಮಿಯೋಪತಿಯಲ್ಲಿ ವಾಸಿ ಆಗೋ ತರ ಇದೆಯಾ?
ವಾಸಿ ಆಗೋದಿಲ್ಲ, ಕಂಟ್ರೋಲ್ ಇರ್ಬೋದು. ವಿ ಹ್ಯಾವ್ ಟು ಕೀಪ್ ಇನ್ ಕಂಟ್ರೋಲ್. ಜೊತೆಗೆ ನಮ್ಗೆ ಒಂದ್ಸತಿ ಡಯಾಬಿಟಿಸ್ ಬಂದ್ಮೇಲೆ, BP ಬಂದ್ಮೇಲೆ ಅದ್ರದೇ ಆಫ್ಟರ್ ಅ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಟೈಮ್ ಅದು ನಮ್ಮ ಬೇರೆ ಬೇರೆ ಆರ್ಗನ್ಸ್ ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಸೊ ಹೌದು. ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಆ ಮೆಡಿಸಿನ್ಸ್ ನ ನೀವು ರೆಗ್ಯುಲರ್ ಆಗಿ ತಗೋತಾ ಹೋದಾಗ ನಿಮ್ಗೆ ಯಾವುದೇ ರೀತಿಯಾದ ಆ ಮಲ್ಟಿಪಲ್ ಆರ್ಗನ್ ಅಲ್ಲಿ ಅದೇನು ಎಫೆಕ್ಟ್ ಆಗದೆ ಇರೋ ಹಾಗೆ, ಜೊತೆಗೆ ನಿಮ್ಮ ಲೆವೆಲ್ಸ್ ಏನು ಫ್ಲಕ್ಚುಯೇಟ್ ಆಗದೆ ಇರೋ ಹಾಗೆ ನಾವು ನಿಮ್ಗೆ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಅದ್ರ ಜೊತೆ ನೀವು ತಗೊಂಡಾಗ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ಲಾಂಗ್ ರನ್. ಬಟ್ ಕಂಪ್ಲೀಟ್ ಆಗಿ ವಾಸಿ ಆಗೋದು ತುಂಬಾ ಕಡಿಮೆ. ಆದ್ರೆ ಇತ್ತೀಚೆಗೆ ಥೈರಾಯ್ಡ್ ಆ, ನೀವು ಥೈರಾಯ್ಡ್ ಏನಾದ್ರೂ ಆಲ್ರೆಡಿ ಮೆಡಿಸಿನ್ಸ್ ತಗೋತಾ ಇದ್ದೀನಿ, ಆ ಮೆಡಿಸಿನ್ ತಗೊಂಡ್ರು ನಂಗೆ ತುಂಬಾ ಸುಸ್ತಾಗ್ತಿದೆ, ಪಾಲ್ಪಿಟೇಷನ್ ಆಗ್ತಾ ಇದೆ, ನನ್ ಸಣ್ಣ ಆಗ್ತಿಲ್ಲ ಅಂತ ಅಂದಾಗ ನೀವು ಈ ಥೈರಾಯ್ಡ್ ಗೆ ಏನ್ ಮೆಡಿಸಿನ್ ತಗೋತಾ ಇರ್ತೀರಾ, ಎಲ್ಟ್ರಾಕ್ಸಿನ್ ಇರ್ಬೋದು, ಥೈರೋನಾಮ್ ಇರ್ಬೋದು, ಅದ್ರ ಜೊತೆಗೆ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ನೀವು ಅದು ಏನ್ ಡೋಸಸ್ ತಗೋತಿದ್ದೀರಾ ಅದನ್ನ ನಾವು ತುಂಬಾ ಮಿನಿಮಲ್ 12.5 ತನಕನೂ ತರಬಹುದು, ಅಥವಾ ವೀಕ್ಲಿ ಬರೀ ಒಂದೇ ಡೋಸ್ ತಗೊಳ್ಳೋ ಹಾಗೆ ನಾವು ಕಡಿಮೆನೂ ಮಾಡಬಹುದು. ಎಷ್ಟೊಂದು ಕೇಸಸ್ ನಾನು ಕೂಡ ಕ್ಯೂರ್ ಕೂಡ ಮಾಡಿದೆ. ಓಕೆ ಓಕೆ, ದಟ್ಸ್ ನೈಸ್ ಟು ಹಿಯರ್. ಆದ್ರೆ ಈಗ ಇತ್ತೀಚೆಗೆ ನಾವೆಲ್ಲೇ ಆನ್ಲೈನ್ ಅಲ್ಲಿ ನೋಡಿದ್ರೆ, ಫೇಸ್ಬುಕ್ ಅಲ್ಲಾಗ್ಲಿ, ಗೂಗಲ್ ಅಲ್ಲಾಗ್ಲಿ, ಎಲ್ಲೇ ನೋಡಿದ್ರು ಯಾವ್ದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಡಯಾಬಿಟಿಸ್ ಅನ್ನೋದು ರಿವರ್ಸಿಬಲ್ ಆಗುತ್ತೆ ಅಂತ ತುಂಬಾ ಕ್ಲೇಮ್ ಮಾಡ್ತಾರೆ. ಆ ಆ, ಏನ್ ಡಯಾಬಿಟಿಸ್ ಇಲ್ದಿರಾನೇ ಮಾಡ್ಬಿಡ್ತೀವಿ ಅಂತ ಕ್ಲೇಮ್ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಸಾಧ್ಯನಾ ಹೋಮಿಯೋಪತಿಯಲ್ಲಿ? ಡಯಾಬಿಟಿಸ್ ಇಸ್ ಅ ಮೆಟಬಾಲಿಕ್ ಡಿಸಾರ್ಡರ್. ಹ್ಮ್ ಸೊ ನಾವು ನಮ್ಮ ಜೀವನ ಶೈಲಿ, ಜೀವನ ಪದ್ಧತಿ ಮತ್ತೆ ಆಹಾರ ಪದಾರ್ಥಗಳನ್ನ ನಾವು ವ್ಯತ್ಯಾಸ ಮಾಡ್ಕೊಂಡು ಹೋದಾಗ ನಮ್ಗೆ ಏನು ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿದೆ, ರಕ್ತದಲ್ಲಿ ನಮ್ಮ ಶುಗರ್ ಲೆವೆಲ್ ಏನ್ ಜಾಸ್ತಿ ಆಗಿದೆ, ಏನ್ ಮಾಡ್ತಾರೆ, ಇಟ್ ಇಸ್ ಅಪ್ಲಿಕಬಲ್ ಇನ್ ಟೈಪ್ 2 ಡಯಾಬಿಟಿಸ್. ಸೊ ಅಲ್ಲಿ ನಮ್ಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ, ಆದ್ರೆ ಇನ್ಸುಲಿನ್ ಪ್ರೊಡಕ್ಷನ್ ನಮ್ಗೆ ಕಡಿಮೆ ಇರೋದ್ರಿಂದ ಸೊ ನಾವು ಹೋಮಿಯೋಪತಿ ಮೆಡಿಸಿನ್ಸ್ ಅದನ್ನೆಲ್ಲ ತಗೊಂಡಾಗ ನಾವು ಅದನ್ನ ಕಂಟ್ರೋಲ್ ಅಲ್ಲಿ ತಂದು ಅದು ನಾರ್ಮಲ್ ವ್ಯಾಲ್ಯೂ ಬರೋ ಹಾಗೆ ಮಾಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಬಟ್ ಒಂದ್ಸತಿ ನಾವು ಶುಗರ್ ಲೆವೆಲ್ ಕಡಿಮೆ ಆದ ತಕ್ಷಣ ನಾನು ಅನ್ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋದು, ವಾಕಿಂಗ್ ಬಿಟ್ಬಿಡೋದು, ಸ್ವೀಟ್ಸ್ ಗಳು ಜಾಸ್ತಿ ತಿನ್ನೋದು, ಹೆಲ್ದಿ ಡಯಟ್ ಎಲ್ಲ ಮಾಡದೇ ಇದ್ದಾಗ ನಮ್ಗೆ ವಾಪಸ್ ನಮ್ಮ ಬ್ಲಡ್ ಶುಗರ್ ಲೆವೆಲ್ ರೇಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದೇ ಲೈಫ್ ಸ್ಟೈಲ್ ಮ್ಯಾಟರ್ಸ್ ಇನ್ ಡಯಾಬಿಟಿಸ್. ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮ್ಯಾಟರ್ಸ್, exercise matters, your sleep matters, and your happiness matters, your stress levels also definitely matters. ಓಕೆ 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 ಓಕೆ. ಈ ಹೋಮಿಯೋಪತಿಯಲ್ಲಿ ಕಿಡ್ನಿ ಸ್ಟೋನ್, ಗ್ಯಾಲ್ ಸ್ಟೋನ್ ಇಂಥವೆಲ್ಲ, ಕಿಡ್ನಿ ಸ್ಟೋನು ಅಲೋಪತಿಯಲ್ಲಿ ಕೂಡ ಕ್ರೇನ್ಬೆರಿ ಜ್ಯೂಸ್ ಆತರ ಎಲ್ಲ ಕುಡಿದ್ರೆ ಕರ್ಗೋ ತರ ಇದೆ. ಆದ್ರೆ ಗ್ಯಾಲ್ ಸ್ಟೋನ್ ಕರ್ಗೋದು ಅಲೋಪತಿಯಲ್ಲಿ ಇಲ್ವೇ ಇಲ್ಲ, ಅದಕ್ಕೆ ಸರ್ಜರಿನೇ ಹೇಳ್ತಾರೆ. ಸೊ ಅದಕ್ಕೆ ಈ ಗ್ಯಾಲ್ ಸ್ಟೋನ್ ಕರ್ಗುತ್ತಾ ಹೋಮಿಯೋಪತಿಯಲ್ಲಿ ಅನ್ನೋದು ಒಂದು ಪ್ರಶ್ನೆ. ಫಸ್ಟ್ ಅಲ್ಲಿ ಸ್ಟೋನ್ ಹೇಗೆ ಫಾರ್ಮ್ ಆಗಿದೆ ಅಂತ ನೋಡ್ಬೇಕು. ಗಾಲ್ ಬ್ಲಾಡರ್ ನಮ್ಮ ಲಿವರ್ ಅಲ್ಲಿ ಕೆಳಗಡೆ ಒಂದು ಸಣ್ಣ ಪೌಚ್ ತರ ಇರುವಂತದ್ದು, ಅಲ್ಲಿ ಬೈಲ್ ಜ್ಯೂಸ್ ಅನ್ನೋದು ನಮ್ಗೆ ಸೆಕ್ರೀಟ್ ಆಗ್ತಾ ಇರುತ್ತೆ. ಈ ಬೈಲ್ ಜ್ಯೂಸ್ ನಾವೇನ್ ಆಹಾರದಲ್ಲಿ ಸೇರಿಸಿರ್ತೀವಲ್ಲ, ಫ್ಯಾಟ್ ಇರಬಹುದು, ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಅದು ಬ್ರೇಕ್ ಡೌನ್, ಫ್ಯಾಟ್ ನ ಬ್ರೇಕ್ ಡೌನ್ ಮಾಡೋದಕ್ಕೆ ಆ ಜ್ಯೂಸ್ ನಮ್ಗೆ ಬೇಕಾಗಿರುವಂತದ್ದು. ಸೊ ಅಲ್ಲೇನಾಗುತ್ತೆ, ಸ್ಟಾಗ್ನೇಟೇಷನ್ ಆಫ್ ದ ಬೈಲ್ ಜ್ಯೂಸ್ ಆದಾಗ ಅದು ನಮ್ಗೆ ಸ್ಟೋನ್ಸ್ ತರ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಯಾರಲ್ಲಿ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇದೆ ಅವ್ರಿಗೆಲ್ಲರಿಗೂ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ಗಾಲ್ ಬ್ಲಾಡರ್ ತೆಗೆದ್ಬಿಡೋದು ಆ ರೀತಿ ಇರೋದಿಲ್ಲ. ಯಾವಾಗ ಸ್ಟೋನ್ಸ್ ತುಂಬಾ ಜಾಸ್ತಿ ಆಗುತ್ತೆ, ಯಾವಾಗ ಅದರಿಂದ ನಿಮ್ಗೆ ತುಂಬಾ ಜಾಸ್ತಿ ನೋವು ಬರ್ತಾ ಇರುತ್ತೆ, ಅಥವಾ ಆ ಪೌಚಲ್ಲಿ ಏನಾದ್ರು ಇನ್ಫ್ಲಮೇಷನ್ ಆದಾಗ ದೇ ವಿಲ್ ಅಡ್ವೈಸ್ ಸರ್ಜರಿ. ಇಫ್ ನಾಟ್, ಎಷ್ಟೊಂದು ಜನಕ್ಕೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ಸ್ ಇರುತ್ತೆ, ಆದ್ರೆ ಅವ್ರು ಅಸಿಂಟಮ್ಯಾಟಿಕ್ ಆಗಿರ್ತಾರೆ, ಅವ್ರಿಗೆ ಗೊತ್ತೂ ಆಗಿರಲ್ಲ ಅಲ್ಲೇನೋ ಆ ರೀತಿ ಸಮಸ್ಯೆ ಇದೆ ಅಂತ. ಸೊ ಲೈಫ್ ವಿಲ್ ಗೋ ಆನ್. ಇಟ್ ಇಸ್ ನಾಟ್ ಅ ಲೈಫ್ ಥ್ರೆಟ್ನಿಂಗ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಅನ್ ಅಕ್ಯೂಟ್ ಸ್ಟೇಜ್, ಅಥವಾ ಸ್ಟೋನ್ ಏನೋ ಅಬ್ಸ್ಟ್ರಕ್ಟ್ ಆಗಿದೆ ಆ ತರ ಆದಾಗ, ಅಥವಾ ಇನ್ಫ್ಲಮೇಷನ್ ಆಗಿದೆ ಅಂದಾಗ ದೇ ವಿಲ್ ಅಡ್ವೈಸ್ ಸರ್ಜರಿ. ಇಫ್ ನಾಟ್ ಅದನ್ನ ಯಾರು ಇಮಿಡಿಯೇಟ್ ಆಗಿ ತಗ್ಸ್ಬಿಡಿ ಅಂತ ಸರ್ಜರಿ ಯಾವ ಡಾಕ್ಟರ್ಗೂ ಅದನ್ನ ಹೇಳೋದಿಲ್ಲ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡೋದ್ರಿಂದ, ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಗೆ ತುಂಬಾ ಕೇಸಲ್ಲಿ ನಾವು ಗಾಲ್ ಬ್ಲಾಡರ್ ಸ್ಟೋನ್ಸ್ ಡಿಸಾಲ್ವ್ ಆಗಿರೋದು ಅಥವಾ ಅದಲ್ಲಿಂದ ಎವಕೇಟ್ ಆಗಿರೋದನ್ನ ನಾವು ನೋಡಿದ್ವಿ. ಕೂಡ ಇದೆ. ಸೊ ದಿಸ್ ಇಸ್ ರಿಯಲಿ ಅ ಗುಡ್ ನ್ಯೂಸ್ ಅಲ್ವಾ? ಎಷ್ಟೊಂದ್ ಜನಕ್ಕೆ ಪಾಪ ಗ್ಯಾಲ್ ಬ್ಲಾಡರ್ ಇದಕ್ಕೆ ತುಂಬಾ ಜನ ಡಾಕ್ಟರ್ಸ್ ಹೇಳ್ಬಿಡ್ತಾರೆ ಸರ್ಜರಿಗ್ ಹೋಗಿ ಅಂತ. ಸೊ ದಿಸ್ ಇಸ್ ಅ ಗುಡ್ ನ್ಯೂಸ್, ಯಾಕಂದ್ರೆ ಆ ಗ್ಯಾಲ್ ಸ್ಟೋನ್ ಕರ್ಗುತ್ತೆ ಹೋಮಿಯೋಪತಿಯಲ್ಲಿ ಅನ್ನೋದು ಒಂದು ಇಟ್ಸ್ ಮಿರಾಕಲ್ ಟೈಪ್ ಓನ್ಲಿ. ಸೊ ಐ ಥಿಂಕ್ ಟ್ರೀಟ್ಮೆಂಟ್ ರೆಗ್ಯುಲರ್ಲಿ, ಆಗ ನಿಮ್ಗೆ ನಾವು ಪ್ರತಿ 3 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ ನಾವು ಸ್ಕ್ಯಾನ್ ಮಾಡಿ ನೋಡ್ತೀವಿ ಸ್ಟೋನ್ ಫಾರ್ಮೇಶನ್ ಎಷ್ಟಿದೆ, ಎಷ್ಟು ಕಡಿಮೆ ಆಗಿದೆ, ಎಷ್ಟು ಜಾಸ್ತಿ ಆಗಿದೆ, ಮತ್ತೆ ನಿಮ್ಮಲ್ಲಿ ಏನೇನ್ ಸಿಂಪ್ಟಮ್ಸ್ ಇದೆ, ಅದ್ರ ಪ್ರಕಾರ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಟ್ಟಾಗ ಗಾಲ್ ಬ್ಲಾಡರ್ ಕಡಿಮೆ ಆಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಅಂತಾನೆ ಹೇಳ್ತೀವಿ.
ಸೊ ಲಿಸ್ನರ್ಸ್ ಪ್ರೇಕ್ಷಕರೇ ನೋಟ್ ಮಾಡ್ಕೊಳ್ಳಿ, ಡಾಕ್ಟರ್ ರಶ್ಮಿ ಅವರು ಗಾಲ್ ಸ್ಟೋನ್ ಅನ್ನು ಕರಗಿಸ್ತಾರೆ. ಓಕೆ. ಸೊ ಮತ್ತೆ ದೊಡ್ಡ ಸಮಸ್ಯೆ ಈಗ ಇರೋದು ಏನಂತಂದ್ರೆ ಕೂದಲು. ಎಷ್ಟೊಂದ್ ಜನಗೆ ಕೂದಲು ಉದುರಿಯ ಸಮಸ್ಯೆ, ಕೂದಲು ರಫ್ ಆಗಿರುವಂತ ಸಮಸ್ಯೆ, ಕೂದಲು ಬೆಳೆಯಲ್ಲ. ಎಷ್ಟೊಂದ್ ಜನ ಪಾಪ ಗಂಡಸರಿಗಂತೂ ಪಾಪ ದೊಡ್ಡ ಸಮಸ್ಯೆ, ಹೆಣ್ಮಕ್ಳಿಗೂ ಇದೆ, ಬಟ್ ಅವ್ರು ಹೇಗೋ ಮ್ಯಾನೇಜ್ ಮಾಡ್ಕೋತಾರೆ. ಸೊ ಹೋಮಿಯೋಪತಿಯಲ್ಲಿ ಏನಾದ್ರೂ ಆತರ ಇದೆಯಾ? ಕೂದ್ಲು ಪುನಃ ವಾಪಸ್ ಬೆಳೆಯೋ ತರ ಏನಾದ್ರೂ ಇದೆಯಾ ತಲೆ ಕೂದ್ಲು? ತಲೆ ಕೂದಲಲ್ಲಿ ನಮ್ಗೆ ಹಲವಾರು ರೀತಿಯಾದ ಟೈಪ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್, ಈಗ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಥವಾ ಫಿಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಅಲ್ಲಿ ನಮ್ಗೆ ರೀಗ್ರೋತ್ ಅನ್ನೋದು ಆಗೋದಿಲ್ಲ. ಬಟ್ ದೇರ್ ಇಸ್ ಅ ಕಂಡೀಷನ್ ಕಾಲ್ಡ್ ಎಸ್ CTE ಅಂತ. ಅಂದ್ರೆ ಈಗ ಡೆಲಿವರಿ ಆದ್ಮೇಲೆ ತುಂಬಾ ಜಾಸ್ತಿ ಕೂದುದ್ರುವಂತದ್ದು, ಅಥವಾ ಈಗ ಟೈಫಾಯ್ಡ್ ಅಕ್ಯೂಟ್ ಡಿಸೀಸ್ ಬಂದಾಗ, ಬ್ಲಡ್ ಲಾಸ್ ಆದಾಗ, ಚೇಂಜ್ ಆಫ್ ಫೇಸ್ ಆದಾಗ, ಅಥವಾ ತುಂಬಾ ಸ್ಟ್ರೆಸ್ ಒಳಗಾದಾಗ, ಅವಾಗೆಲ್ಲ ನಿಮ್ಗೆ ಏನಾದ್ರು ಕೂದಲಿದ್ರೆ ಅದು 100% ನಿಮ್ಗೆ ವಾಪಸ್ ಬರುತ್ತೆ. ಈಗ ಕ್ರಮೇಣವಾಗಿ ಕೂದಲು ಆಗ್ತಾ ಇದೆ, ಕ್ರಮೇಣವಾಗಿ ನನ್ನಲ್ಲಿ ಬಾಲ್ಡ್ನೆಸ್ ಆಗ್ತಿದೆ ಅಂದಾಗ ನೀವು ಅರ್ಲಿ ಸ್ಟೇಜ್ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಬಾಲ್ಡ್ನೆಸ್ ಆಗದೆ ಇರೋ ಹಾಗೆ ತಡೆಗಟ್ಟಬಹುದು. ಮತ್ತೆ ಸ್ವಲ್ಪ ಪ್ರಮಾಣದಲ್ಲಿ 5 to 10% ತನಕ ನಿಮ್ಗೆ ವಾಪಸ್ ಬರ್ಬಹುದು. ಬಟ್ ಆಗ್ಬಿಟ್ಟಿದೆ ಕೂದಲು, ನನ್ಗೆ ಅಲ್ಲಿ ಏನೂ ಇಲ್ಲ, ನನ್ ಫುಲ್ ಬಾಲ್ಡ್ ಆಗ್ಬಿಟ್ಟಿದೀನಿ, ಅಲ್ಲಿ ನನ್ ಕೂದಲು ಬರ್ಸಿ ಅಂದ್ರೆ ಅದು ಸಾಧ್ಯ ಇಲ್ಲ. ಓಕೆ ಓಕೆ. ಕಂಪ್ಲೀಟ್ ಬಾಲ್ಡಿ ಇರೋರ್ಗೆ ಆಗೋದಿಲ್ಲ ಕೂದ್ಲು, ಅವ್ರ ಹೇರ್ ಟ್ರಾನ್ಸ್ಪ್ಲಾಂಟ್ ಆ ಜಾಗದಲ್ಲಿ ಕೂದಲು ಬರೋದಿಲ್ಲ. ಬಟ್ ನಿಮ್ಗೆ ಬಂಚಸ್ ಅಲ್ಲಿ ಹೇರ್ ಫಾಲ್ ಆಗ್ತಿದೆ, ರಫ್ನೆಸ್ ಆಫ್ ದ ಹೇರ್, ಡ್ರೈನೆಸ್ ಆಫ್ ದ ಹೇರ್, ಸ್ಪ್ಲಿಟ್ ಎಂಡ್ಸ್, ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತೆ ನನ್ನ ಕೂದಲು ತುಂಬಾನೇ ತೆಳ್ಳಗಾಗ್ತಿದೆ, ಇದೆಲ್ಲದಕ್ಕೂ ಹೋಮಿಯೋಪತಿ ಟ್ರೀಟ್ಮೆಂಟ್ ಇದೆ. ಅಲಾಂಗ್ ವಿತ್ ಹೋಮಿಯೋಪತಿ ಮೆಡಿಸಿನ್ ನಾವು ನಿಮ್ಗೆ ಹೇರ್ ಕೇರ್ ಹೇಳ್ತೀವಿ, ಡಯಟ್ ಏನೇನ್ ಮಾಡ್ಬೇಕು ಅಂದ್ರೆ, ಏನೇನ್ ಆಹಾರ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬೇಕು, ಇದನ್ನೆಲ್ಲ ನೀವು ಮಾಡ್ತಾ ಹೋದಾಗ ಡೆಫಿನೆಟ್ ಆಗಿ ನಿಮ್ಗೆ ಕ್ವಾಲಿಟಿ ಆಫ್ ದ ಹೇರ್ ಇಂಪ್ರೂವ್ ಆಗುತ್ತೆ, ಥಿಕ್ನೆಸ್ ಆಫ್ ದ ಹೇರ್ ಇಂಪ್ರೂವ್ ಆಗುತ್ತೆ. ತುಂಬಾ ಜನಕ್ಕೆ ನನ್ ಕೂದಲು ಬೆಳೆಯೋದೇ ಇಲ್ಲ, ಯಾವಾಗ್ಲೂ ಇಷ್ಟೇ ಇರುತ್ತೆ ಅಂತಾರೆ, ಅವ್ರಿಗೂ ಕೂದಲು ಉದ್ದ ಆಗೋ ಸಾಧ್ಯ ಇರುತ್ತೆ. ಅಂದ್ರೆ ಈ ಕೂದಲು ಉದ್ರೋದು ಅಂತಂದ್ರೆ ಅದು ರೂಟ್ ಸಮೇತ, ಈಗ ಪರ್ಮನೆಂಟ್ ಬಾಲ್ಡ್ನೆಸ್ ಅಂತಂದ್ರೆ ಕೂದಲು ಪೂರ್ತಿ ಉದ್ರೆ ಹೋಗ್ಬಿಡುತ್ತೆ, ಅದು ರೂಟ್ ಫುಲ್ ಹೋಗೇ ಬಿಟ್ಟಿರುತ್ತಾ ಅವ್ರಿಗೆ? ಆ ಜಾಗದಲ್ಲಿ ನಾವು ಆಗೋದನ್ನ ನೋಡ್ತಾ ಇರ್ತೀವಿ. ಈಗ ನಾವು ಗಂಡಸರಲ್ಲಿ ನೋಡ್ಬೋದು, ಯಾರಿಗೆ ಬಾಲ್ಡ್ ಆಗಿದೆ ಆ ಜಾಗದಲ್ಲಿ ನಾವು ಅವ್ರ ಬುರುಡೆ ಶೈನಿಂಗ್ ಆಗಿರುತ್ತೆ. ಹೌದು. ಸೊ ದಟ್ ಡೆಡ್. ಸೊ ಅಲ್ಲೇ ನಿಮ್ಗೆ ರೀಗ್ರೋತ್ ಆಗೋದಿಲ್ಲ. ಅದೇ ಈಗ ರೌಂಡ್ ಪ್ಯಾಚಸ್ ಅಲ್ಲಿ ಹೇರ್ ಫಾಲ್ ಆಗುತ್ತೆ, ಅದನ್ನ ಏರಿಯಾಟ ಪ್ಯಾಚಸ್ ಅಂತ ಹೇಳ್ತೀವಿ, ಅದು ಕಂಪ್ಲೀಟ್ ಆಗಿ ರೀಗ್ರೋತ್ ಆಗುತ್ತೆ. ಪ್ಲಕ್ ಮಾಡಿ ತೆಗಿತಿರ್ತಾರೆ, ಅದನ್ನ ನಾವು ಟ್ರೈಕೋಟಿಲೋಮೇನಿಯಾ ಅಂತೀವಿ. ಇಟ್ ಇಸ್ ರಿಲೇಟೆಡ್ ಟು ಸ್ಟ್ರೆಸ್. ಅಲ್ಲಿ ನಿಮ್ಗೆ ಕಂಪ್ಲೀಟ್ ರೀಗ್ರೋತ್ ಇರುತ್ತೆ. ಅದ್ ಬಿಟ್ಟು ಈಗ ಟಿಲೋಜನ್ ಎಫ್ಲೂವಿಯಂ ಅಂತೀವಿ, ಅದೆಲ್ಲಾನು ನಿಮ್ಗೆ ಕಂಪ್ಲೀಟ್ ರೀಗ್ರೋತ್ ಇರುತ್ತೆ. ಸರಿ. ಆಮೇಲೆ ಈಗ ಬೆಂಗಳೂರಿನಂತಹ ಊರಿನಲ್ಲಿ ಆಗ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ಸಿಟಿ ಆಗ್ಲಿ ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿರುತ್ತೆ. ಯಾವುದೇ ಕೆಲಸ ಆಗ್ಲಿ ಅಥವಾ ಫ್ಯಾಮಿಲಿ ಲೈಫ್ ಆಗ್ಲಿ ಎಲ್ರಿಗೂ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಅದರಿಂದ ಡಿಪ್ರೆಷನ್, ಆಂಗ್ಸೈಟಿ ಈ ತರ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಈಗ. ಸೊ ಪ್ರೊಫೆಷನಲ್, ನಾನು ಕೂಡ ಸೈಕಾಲಜಿಸ್ಟ್. ಸೊ ನನ್ಗೆ ಅಂತೂ ತುಂಬಾನೇ ಪೇಷಂಟ್ಸ್ ಬರ್ತಾರೆ ಈ ತರ ಆಂಗ್ಸೈಟಿ, ಡಿಪ್ರೆಷನ್ಗೆ, ಸ್ಟ್ರೆಸ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಯೂಶಲಿ ಸೈಕಾಲಜಿಸ್ಟ್ ಆಗಿ ನಾವೇನ್ ಮಾಡ್ತೀವಿ, ಅವ್ರಿಗೆ CBT ಕೊಡ್ತೀವಿ, ಅಥವಾ NLP ಅಂದ್ರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಥವಾ ಆ ತರ ಕೊಡ್ತೀವಿ, ಥೆರಪಿಸ್ ಕೊಡ್ತೀವಿ. ಆದ್ರೆ ಅದಾದ ನಂತರ ಅವ್ರು ಹೋಗೋದೇ ಸೈಕಿಯಾಟ್ರಿಸ್ಟ್ ಮಾತ್ರೆಗಳಿಗೆ. ಸೊ ಅದು ಬಿಟ್ರೆ, ಸೈಕಿಯಾಟ್ರಿಸ್ಟ್ ಮಾತ್ರೆ ಬಿಟ್ರೆ ಹೋಮಿಯೋಪತಿಯಲ್ಲಿ ಏನಂತಹ ಕ್ಯೂರಬಲ್ ಟ್ರೀಟ್ಮೆಂಟ್ ಇದೆಯಾ? ನಮ್ಮ ಮೈಂಡ್ ಅನ್ನ ಟ್ರೀಟ್ ಮಾಡೋದಿಕ್ಕೆ ಹೋಮಿಯೋಪತಿಯಲ್ಲಿ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ ಡಾಕ್ಟ್ರೆ. ಸೊ ಈಗ ಸ್ಟ್ರೆಸ್ ಇಂದ ಹಲವಾರು ರೀತಿಯಾದ ಎಕ್ಸಿಬಿಷನ್ ನಾವು ಮಾಡುವಂತದ್ದು. ಒಂದು ತುಂಬಾ ಸಿಡ್ಕೋದು, ಕೋಪ ಮಾಡ್ಕೊಳ್ಳೋದು, ಸಣ್ಣ ವಿಷಯಕ್ಕೂ ಕಿರ್ಚಾಡೋದು. ಇನ್ನೊಂದು ಸ್ಟ್ರೆಸ್ ಇಂದ ಯಾವ ಜೊತೆನೂ ಮಾತೇ ಆಡ್ದಿರ ಡಿಪ್ರೆಷನ್ ಹೋಗಿ ಸೈಲೆಂಟ್ ಆಗ್ಬಿಡುವಂತದ್ದು. ಇನ್ನೊಬ್ರು ಸ್ಟ್ರೆಸ್ ಇಂದ ಅತಿ ಹೆಚ್ಚು ತಿನ್ನುವಂತದ್ದು, ಇನ್ನೊಂದು ಸ್ಟ್ರೆಸ್ ಇಂದ ತಿಂದೇ ಇರುವಂತದ್ದು. ಈ ತರದ ಎಲ್ಲಾ ಸಮಸ್ಯೆಗೂ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ. So of course, along with homeopathy treatment, your counseling and your support is always necessary. But lifelong ನಾವು ಸೈಕ್ಯಾಟ್ರಿಕ್ ಮೆಡಿಸಿನ್ ತಗೋಬೇಕಾಗುತ್ತೆ, ಅದನ್ನ ಇಲ್ದಿರ ನಾನು ಬದುಕದೇ ಇಲ್ಲ, ಆ ರೀತಿ ಏನು ಇರೋದಿಲ್ಲ.
ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡು ನೀವು ಕೌನ್ಸಿಲಿಂಗ್ ನ ನೀವು ರೆಗ್ಯುಲರ್ ಆಗಿ ತಗೊಂಡು ಅವ್ರು ಹೇಳಿದಂತದನ್ನ ನೀವು ಲೈಫ್ ಸ್ಟೈಲ್ ಅಲ್ಲಿ ಇಂಕ್ಲೂಡ್ ಮಾಡ್ತಾ ಹೋದಾಗ ನಿಮ್ಮಲ್ಲಿ ಏನು ಈ ಆಂಗ್ಸೈಟಿ ಇದೆ, ಡಿಪ್ರೆಷನ್ ಇದೆ, ಓವರ್ ಆಂಗರ್ನೆಸ್ ಇರೋದು, ಇರಿಟಾಬಿಲಿಟಿ ಇರುವಂತದ್ದು, ಅಥವಾ ಮ್ಯೂಟಿಸಮ್ ಆಗ್ಬಿಡುವಂತದ್ದು, ಅಥವಾ ಅನ್ಹೆಲ್ದಿ ಈಟಿಂಗ್ ಮಾಡುವಂತದ್ದು, ಇದನ್ನೆಲ್ಲ ನಾವು ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಕಂಟ್ರೋಲ್ ಮಾಡ್ಕೋತಾ ಬರಬಹುದು. ಇದ್ರ ಜೊತೆಗೆ ವಿ ವಿಲ್ ಟೆಲ್ ಯು ವಾಟ್ ಕೈಂಡ್ ಆಫ್ ಲೈಫ್ ಸ್ಟೈಲ್ ಯು ಹ್ಯಾವ್ ಟು ಲೀಡ್, how to manage stress, and how to make yourself happy, and how to keep away from deprivations, how to keep yourself happy and healthy. ಇದನ್ನೆಲ್ಲ ಅವ್ರು ಫಾಲೋ ಮಾಡ್ತಾ ಬಂದಾಗ ಡೆಫಿನೆಟ್ಲಿ ದೇ ಕ್ಯಾನ್ ಇಂಪ್ರೂವ್. ಸಿ, ಸ್ಟ್ರೆಸ್ ಇಸ್ ಪಾರ್ಟ್ ಆಫ್ ಲೈಫ್, ಬಟ್ ವಿ ಶುಡ್ ನೋ ಹೌ ಟು ಗೋ ಹೆಡ್ ವಿತ್ ಇಟ್. ನನಗೆ ಸ್ಟ್ರೆಸ್ ಇದೆ, ನಾನು ಆಫೀಸ್ಗೆ ಹೋದ್ರೆ ನಂಗೆ ಟೆನ್ಷನ್ ಆಗುತ್ತೆ ಅಂತ ನಾನು ಮನೇಲೆ ಕುತ್ಕೊಂಡ್ರೆ ಜೀವನ ನಡೆಯಲ್ಲ. ಆ ಸ್ಟ್ರೆಸ್ ನ ನಾನು ಹೇಗೆ ಫೇಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡುವಂತದ್ದು ಕೌನ್ಸಿಲರ್ಸ್ ಮಾಡ್ತಾರೆ. ಅದರಿಂದ ಈಗ ನಂಗೆ ಕೆಲವ್ರಿಗೆ ಹೆಡ್ಏಕ್ ಬರುತ್ತೆ, ಆಫೀಸ್ಗೆ ಹೋಗ್ಬೇಕು ಅಂದ ತಕ್ಷಣ ಅವ್ರಿಗೆ ಲೂಸ್ ಮೋಷನ್ಸ್ ಆಗುವಂತದ್ದು, ಕೈಕಾಲು ನಡ್ಕ ಬರುವಂತದ್ದು, ಬಾಡಿ ಏಕ್ಸ್ ಬರುವಂತದ್ದು, ಅಥವಾ ದೇ ಡೋಂಟ್ ಫೀಲ್ ಗುಡ್ ಫ್ಯಾಕ್ಟರ್ಸ್ ಇರುವಂತದ್ದು, ಅಥವಾ ಲಾಸ್ ಆಫ್ ಸ್ಲೀಪ್ ಆಗುವಂತದ್ದು, ಆಂಗ್ಸೈಟೀಸ್, ಇದನ್ನೆಲ್ಲ ನಾವು ಹೋಮಿಯೋಪತಿ ಟ್ರೀಟ್ಮೆಂಟ್ ಇಂದ ಕಂಟ್ರೋಲ್ ಮಾಡಬಹುದು. ಅಂದ್ರೆ ಕೆಮಿಕಲ್ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಲೈಕ್ ಸೆರೋಟೋನಿನ್, ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್, ಅದೇನ್ ಲ್ಯಾಕ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್, ಅದೆಲ್ಲ ಕ್ಯೂರ್ ಮಾಡಬಹುದಾ ಹೋಮಿಯೋಪತಿಯಲ್ಲಿ? ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಇರುತ್ತೆ. ನಾವು ಕಂಪ್ಲೀಟ್ ಪೇಷಂಟ್ ಕೇಸ್ ಡೀಟೇಲ್ ಅನಾಲಿಸಿಸ್ ಎಲ್ಲ ಮಾಡಿ ಅವ್ರಲ್ಲಿ ಏನಕ್ಕೆ ಈ ರೀತಿ ಆಗ್ತಿದೆ, ಅವ್ರು ಆದಾಗ ಹೇಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ, ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ಲಿ ವಿ ಕ್ಯಾನ್ ಸಪೋರ್ಟ್ ದೆಮ್. Okay, okay, okay. That's nice. That's a really good news that homeopathy is an option for anxiety and depression. Okay. ಸರಿ. ಮತ್ತೆ ಇದು ತುಂಬಾ ಹೆಣ್ಣು ಮಕ್ಕಳಿಗೆ ಆಕ್ನೆ, ಪಿಂಪಲ್ಸ್, ಪಿಗ್ಮೆಂಟೇಶನ್ ಅನ್ನೋದೊಂದು ದೊಡ್ಡ ಸಮಸ್ಯೆ. ಸೊ ಇದು ಕ್ಯೂರಬಲ್ ಇದೆಯಾ ಹೋಮಿಯೋಪತಿಯಲ್ಲಿ? ಖಂಡಿತವಾಗ್ಲೂ ಕ್ಯೂರಬಲ್ ಇದೆ, ಅಂಡ್ ಇಟ್ ಇಸ್ ಎ ವೆರಿ ವೆರಿ ಈಸಿ ಮೆಥಡ್. ಯು ಹ್ಯಾವ್ ಟು ಜಸ್ಟ್ ಈಟ್ ಸ್ವೀಟ್ ಪಿಲ್ಸ್. ಆ ಕ್ರೀಮ್ ಹಚ್ಕೋ, ಈ ಕ್ರೀಮ್ ಹಚ್ಕೋ, ಆ ಪೌಡರ್ ಹಚ್ಚು, ದಿನಕ್ಕೆ ಈ ಮಾಡು, ಆಂಟಿಬಯೋಟಿಕ್ ಆ ತರದೆಲ್ಲ ಏನೂ ಇರೋದಿಲ್ಲ. ವಿಲ್ ಜಸ್ಟ್ ಗಿವ್ ಯು ಒನ್ ಸಿಂಪಲ್ ಪೌಡರ್. ಹ್ಯಾವ್ ಟು ಮಿಕ್ಸ್ ಇಟ್ ವಿತ್ ರೋಸ್ ವಾಟರ್ ಅಂಡ್ ಅಪ್ಲೈ ವೀಕ್ಲಿ ಒನ್ಸ್ ಟು ದ ಫೇಸ್. ಅದಾದ್ಮೇಲೆ ಇಂಟರ್ನಲ್ ಹೋಮಿಯೋಪತಿ ತಗೋಬೇಕು. ಸೊ ಆಕ್ನೆನಲ್ಲೇ ಹಲವಾರು ವಿಧ ಇದೆ. ಸಿಸ್ಟಿಕ್ ಆಕ್ನೆ ಇದೆ, ನಾಡ್ಯುಲರ್ ಆಕ್ನೆ ಇದೆ, ಪಸ್ಟ್ಯುಲರ್ ಆಕ್ನೆ ಇದೆ, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆ. ಸೊ ನಿಮ್ಗೆ ಯಾವ ವಯೋಮಿತಿನಲ್ಲಿ ಬರ್ತಾ ಇದೆ, what is the reason? Is it because of hormonal imbalance, or is it because you are abnormal eating, or is it because of dandruff? ಇದನ್ನೆಲ್ಲ ನಾವು ಅನಲೈಸ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಪರ್ಸನಲೈಸ್ಡ್ ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಅದ್ ತಗೊಂಡಾಗ ಅವ್ರ ಈವನ್ ಸ್ಕಾರ್ ಮಾರ್ಕ್ಸ್ ವಿಲ್ ರೆಡ್ಯೂಸ್, ಪಿಟ್ ಫಾರ್ಮೇಶನ್ ವಿಲ್ ಬಿ ರೆಡ್ಯೂಸ್, ಅವ್ರ ಸ್ಕಿನ್ ಸಾಫ್ಟ್ ಅಂಡ್ ಕ್ಲಿಯರ್ ಆಗಿರೋದು ನಾವು ಮಾಡ್ಬೋದು. 100% ಪಿಗ್ಮೆಂಟೇಶನ್ ಕೂಡ ಹೋಗುತ್ತಾ? ಈ ವಯಸ್ಸಾದವ್ರಿಗೆ ಪಿಗ್ಮೆಂಟೇಶನ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನೀವು ಹೇಳ್ತಿರೋದು ಬಂಗು ಅಥವಾ ಮೆಲಾಸ್ಮಾದ ಸಮಸ್ಯೆ ಅಲ್ವಾ? ಎಸ್, ಇವನ್ ದಟ್ ವಿಲ್ ರೆಡ್ಯೂಸ್, ವಿ ಕ್ಯಾನ್ ಕಮ್ ಅಂಡರ್ ಕಂಟ್ರೋಲ್. ಅದಾದ ನಂತರ ಈ ಸ್ಕಿನ್ ಡಿಸೀಸಸ್, ಸೋರಿಯಾಸಿಸ್ ಆಗ್ಲಿ ಅಥವಾ ಟೊನ್ನು ಅಂತ ಹೇಳ್ತಾರಲ್ಲ, ವೈಟ್ ಪ್ಯಾಚಸ್, ಸೊ ಇದೆಲ್ಲ ಕೂಡ ವಾಸಿ ಆಗುತ್ತಾ ನಮ್ ಹೋಮಿಯೋಪತಿಯಲ್ಲಿ? ಹೌದು, ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ಇರಬಹುದು, ಅಥವಾ ಈಗ ಲೈಕನ್ ಪ್ಲೇನಸ್ ಅಂತ ಹೇಳ್ತೀವಿ, ಅಥವಾ ವಿಟಿಲಿಗೋ, ಈ ತರದೆಲ್ಲ, ಇದೆಲ್ಲಾನು ನಾವು ಕ್ರಾನಿಕ್ ಸ್ಕಿನ್ ಕಂಡೀಷನ್ ಅಂತ ಹೇಳುವಂಥದ್ದು. ಅಂದ್ರೆ ಇದು ಕೆಲವ್ರಿಗೆ ಅನುವಂಶೀಯವಾಗಿ ಬರುತ್ತೆ, ಕೆಲವ್ರಿಗೆ ಹಾಗೆ ಬರುವಂತದ್ದು. ಇದೆಲ್ಲ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಸೊ ಇದನ್ನ ನಾವು ಕ್ರಾನಿಕ್ ಸ್ಕಿನ್ ಏಲ್ಮೆಂಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನೀವು ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಆಫ್ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಇದೆ. ಬಟ್ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಿಮ್ಗೆ ಇದು ಜಾಸ್ತಿ ಆಗದೆ ಇರೋ ಹಾಗೆ ಅಥವಾ ಇರೋ ಪ್ಯಾಚಸ್ ಕ್ರಮೇಣವಾಗಿ ಕಡಿಮೆ ಆಗೋ ಹಾಗೆ ನಾವು ಮಾಡ್ತೀವಿ. ದೇರ್ ಆರ್ ಚಾನ್ಸಸ್ ಆಫ್ 90 to 98% ಇಟ್ ಇಸ್ ಕ್ಯೂರಬಲ್. ಅಕಸ್ಮಾತ್ ಈಗ ಕೆಲವ್ರಿಗೆ ಗೊತ್ತೇ ಇರಲ್ಲ, ಲೈಕ್ ಹೋಮಿಯೋಪತಿಯಲ್ಲಿ ಕ್ಲಿಯರ್ ಆಗುತ್ತೆ ಅನ್ನೋದು ಇದಿರಲ್ಲ. ಅದು ಈಗ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಈ ವಿಟಿಲಿಗೋ ಅನ್ನೋದು ಕೆಲವರಿಗೆ ಫುಲ್ ಶರೀರನೇ ಆಗ್ಬಿಟ್ಟಿರುತ್ತೆ, ಫ್ರಮ್ ಫೇಸ್ ಟು ಟು. ಅದನ್ನ ಕೂಡ ನಾವು ಅದನ್ನ ನಾವು ಆಲ್ಬಿನಿಸಮ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಇರೋ ಶರೀರದಲ್ಲಿ ಇರೋ ಪಿಗ್ಮೆಂಟೇಶನ್ ಎಲ್ಲ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆದಾಗ, ಸಿ ದರ್ ಇಸ್ ಅನ್ ಈಕ್ವಲ್ ಟೋನ್ ಆಫ್ ದ ಸ್ಕಿನ್. ಸೊ ಅವ್ರಿಗೆ ಇಡೀ ಶರೀರದಲ್ಲೆಲ್ಲ ಆದ್ಮೇಲೆ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಸರಿ ಮಾಡಿದಾಗ ತಿರ್ಗ ಅವ್ರಿಗೆ ಪ್ಯಾಚಿ ಅಪಿಯರೆನ್ಸ್ ಎಲ್ಲ ಆದಾಗ ದೆರ್ ಬಿ ಮೋರ್ ಎಂಬರಾಸ್ಮೆಂಟ್. ಈಗ ವಿಟಿಲಿಗೋನಲ್ಲಿ ಹಲವಾರು ತರ ಇದೆ. ಲಿಪ್ ಟಿಪ್ ವಿಟಿಲಿಗೋ ಅಂತ ಹೇಳ್ತಾರೆ, ಅವ್ರಿಗೆ ಫಿಂಗರ್ ಟಿಪ್ಸ್ ಅಲ್ಲಿ, ಲಿಪ್ಸ್ ಅಲ್ಲಿ ಮಾತ್ರ ಇರುವಂತದ್ದು. ಸೆಗ್ಮೆಂಟಲ್ ವಿಟಿಲಿಗೋ ಅಂತೀವಿ. ಸೊ ಈ ತರದನ್ನೆಲ್ಲ ನಾವು ಟ್ರೀಟ್ ಮಾಡಬಹುದು. ಬಟ್ ಕಂಪ್ಲೀಟ್ ಆಗಿ ಫೇರ್ ಆಗಿ ಅವ್ರ ಕೂದಲೆಲ್ಲಾನು ಇದಾಗ್ಬಿಟ್ಟಿದ್ದಾಗ ಸೊ ಅವ್ರ ಟ್ರೀಟ್ಮೆಂಟ್ ತಗೊಳ್ದೇ ಇರೋದೇ ಒಳ್ಳೇದು ಅಂತ ಹೇಳ್ಬಹುದು. ಆ ತರನೇ ಅವ್ರ ಒರಿಜಿನಲ್. ಅದೇ ತರ, ಯಾಕೆಂದ್ರೆ ಅವರಲ್ಲಿ ಸ್ಕಿನ್ ತುಂಬಾ ಸೆನ್ಸಿಟಿವಿಟಿ ಇರುತ್ತೆ. ಅವ್ರಿಗೆ ತುಂಬಾ ಬಿಸಿಲಿಗೆ ಹೋದಾಗ ಸ್ಕಿನ್ ಅಲ್ಲಿ ಬರ್ನಿಂಗ್ ಆಗೋದು, ಇಚಿಂಗ್ ಆಗೋದು, ರೆಡ್ ರ್ಯಾಶಸ್ ಆಗೋದು, ಅದನ್ನೆಲ್ಲ ನಾವು ಹೋಮಿಯೋಪತಿಯಿಂದ ಸಹಾಯ ಮಾಡಬಹುದು. ಸೊ ಅವ್ರ ಅಂತ ಫುಲ್ ಸ್ಕಿನ್, ಫುಲ್ ಬಾಡಿ ಆಗಿರೋರು ಜಾಸ್ತಿ ಸನ್ಲೈಟ್ ಎಕ್ಸ್ಪೋಸ್ ಆಗ್ಬಾರ್ದು ಅಂತ ಹೇಳ್ತೀರಾ?
ಇಂಜೆಕ್ಷನ್ ತಗೊಂಡು ಎಕ್ಸ್ಪೋಸ್ ಆದ್ರೆ ಒಳ್ಳೇದು, ಯಾಕೆಂದ್ರೆ ಅವ್ರಿಗೆ ಮೆಲನೋಸೈಟ್ಸ್ ಇರೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಸ್ಕಿನ್ ಅಲ್ಲಿ ಇರಿಟಬಿಲಿಟಿ ಜಾಸ್ತಿ ಆಗುತ್ತೆ. ಬಿಸಿಲಿಗೆಲ್ಲ ಹೋದಾಗ ಅವ್ರಿಗೆ ಇಚ್ಚಿಂಗ್ ಆಗೋದು, ರ್ಯಾಶಸ್ ಆಗೋದು ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗೋದೆಲ್ಲ ಇರುತ್ತೆ. ಸೊ ದೇ ಹ್ಯಾವ್ ಟು ಪ್ರಿವೇರ್ ಸಮ್ ಸನ್ಸ್ಕ್ರೀನ್ ಕೋಟ್ಸ್ ಅಂತಾನೆ ಬರುತ್ತೆ, ಅದನ್ನ ಹಾಕೊಂಡು ಹೋದಾಗ ಏನು ತೊಂದರೆ ಆಗಲ್ಲ. ಮತ್ತೆ ಅವ್ರಿಗೆ ಚರ್ಮ ಅಷ್ಟೇ ಬಿಳಿಗಾಗಿದೆ ಬಿಟ್ರೆ ಬೇರೆ ಇನ್ನೇನು ಅವ್ರಿಗೆ ಸಮಸ್ಯೆ ಇಲ್ಲ. ಆಲ್ ದೇರ್ ಇಂಟರ್ನಲ್ ಆರ್ಗನ್ಸ್ ಆರ್ ವೆರಿ ವೆರಿ ಸೇಫ್. ಸೊ ಅವ್ರು ನೋಡೋದಕ್ಕೆ ಅತಿಯಾಗಿ ಬೆಳ್ಳಗ್ ಕಾಣಿಸ್ತಾರೆ ಅನ್ನೋದು ಬಿಟ್ರೆ ದೇ ಆರ್ ವೆರಿ ಹೆಲ್ದಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಈ ಅಲರ್ಜಿಸ್ ಆಗ್ಲಿ ಅಥವಾ ಕೋಲ್ಡ್ ಕಾಫ್ ಹೋಗುತ್ತೆ ಅಂತ ಹೇಳಿದ್ರಿ. ಈಗ ಸಪೋಸ್ ನಾವು ಹೋಮಿಯೋಪತಿ ಯಾವತ್ತು ತಗೊಂಡೇ ಇಲ್ಲ, ಬರೇ ಆಲೋಪತಿ ಮೆಡಿಸಿನ್ಸೇ ತಗೋತಾ ಇದೀವಿ. ಈಗ ಸಡನ್ ಆಗಿ ನಮ್ಗೆ ಕಾಫ್ ಅಥವಾ ಕೋಲ್ಡ್ ಬಂತು, ನಾವ್ ಅವಾಗ 3 ಡೇ ಕೋರ್ಸ್ 5 ಡೇ ಕೋರ್ಸ್ ಅಂತಾನು ಇದೆಯಾ ಹೋಮಿಯೋಪತಿಯಲ್ಲಿ? ಆ ತರಾನು ಇದೆಯಾ ಮೆಡಿಸಿನ್ಸ್? ಹೌದು, ಅಕ್ಯೂಟ್ ಕಾಫ್ ಅಥವಾ ಅಕ್ಯೂಟ್ ಕೋಲ್ಡ್ ಗೆ ನೀವು ಬಂದಾಗ ನಿಮ್ಗೆ ಅದಕ್ಕೆ ಮೆಡಿಸಿನ್ಸ್ 3 ಡೇಸ್ 5 ಡೇಸ್ 7 ಡೇಸ್ ಅಥವಾ 1 ವೀಕ್ ಮೆಡಿಸಿನ್ಸ್ ನೀವು ತಗೋಬಹುದು. ಅದು ನಿಮ್ಗೆ ತಾತ್ಕಾಲಿಕವಾಗಿ ಕಡಿಮೆ ಆಗುತ್ತೆ. ಬೇಸಿಕಲಿ ನೀವು ಅಲರ್ಜೀಸ್ ಅಂತ ಹೇಳಿದಾಗ, ಸೊ ಇವರಲ್ಲಿ ಅಲರ್ಜಿಕ್ ರೈನೈಟಿಸ್, ಅಲರ್ಜಿಕ್ ಬ್ರಾಂಕೈಟಿಸ್ ಅಥವಾ ಅಲರ್ಜಿಕ್ ಬ್ರಾಂಕಿಯಲ್ ಆಸ್ತಮಾ, ಕ್ರಾನಿಕ್ ಸೈನೋಸೈಟಿಸ್, ಕ್ರಾನಿಕ್ ಟಾನ್ಸಿಲೈಟಿಸ್, ಈ ತರದ ಸಮಸ್ಯೆಗಳಿರುತ್ತೆ. ಒಂದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ ಆಗಿದ್ದು, ಇನ್ನೊಂದು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ವಾಲ್ವ್ ಆಗಿದ್ದು. ಸೊ ಇದೇನಾಗುತ್ತೆ, ಕೆಲವರು ಒಂದು ಅಲೆಗ್ರಾ ಹಾಕೊಂಡ್ಬಿಟ್ರೆ ಸಾಕು, ಒಂದು ಮಾಂಟೇರ್ ಹಾಕೊಂಡ್ಬಿಟ್ರೆ ಸಾಕು ಅಂತ ಇರ್ತಾರೆ. ಸೊ ನೀವ್ ಎಲ್ಲಿ ತನಕ ಆ ಮೆಡಿಸಿನ್ಸ್ ತಗೋತಿರ್ತೀರ ಅಲ್ಲಿ ತನಕ ಇಲ್ ಫೀಲ್ ಬೆಟರ್. ಬಟ್ ಇಫ್ ಯು ವಾಂಟ್ ಎ ಪರ್ಮನೆಂಟ್ ರಿಲೀಫ್, ಇಟ್ ಕ್ಯಾನ್ ಬಿ ಗೇನ್ಡ್ ಥ್ರೂ ಹೋಮಿಯೋಪತಿ ಅಂತ ಹೇಳ್ಬೋದು. ಓಕೆ ಓಕೆ ಡಾಕ್ಟರ್, ನಿಮ್ಮ ಹತ್ರ ಮಾತಾಡಿದ್ದು ತುಂಬಾ ತುಂಬಾ ಸಂತೋಷ ಆಯ್ತು. ಸೊ ತುಂಬಾ ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ರಿ. ಯಾವ್ದಾವ್ದು ಕಾಯಿಲೆಗಳು ವಾಸಿ ಆಗದೆ ಇರೋವಂಥದ್ದೆಲ್ಲ ಹೋಮಿಯೋಪತಿಯಲ್ಲಿ ಆಗಬಹುದು ಅನ್ನೋದು ಒಂದು ವಿಷಯವನ್ನ ತಿಳಿಸ್ಕೊಟ್ರಿ. ಇದು ಆಕ್ಚುಲಿ ಒಂಥರ ಮಿರಾಕಲ್ ಡ್ರಗ್ ಅಂತಾನೆ ನಾವು ಹೇಳ್ಬಹುದು. ಸೊ ನೀವೇನಾದ್ರೂ ನಿಮ್ ಪೇಷಂಟ್ಸ್ಗೆ ಅಥವಾ ನಿಮ್ಮ ಆಡಿಯನ್ಸ್ಗೆ, ನಮ್ಮ ಆಡಿಯನ್ಸ್ಗೆ ಹೇಳೋವಂತದ್ದು ಏನಾದ್ರೂ ಇದೆಯಾ? ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಹೋಮಿಯೋಪತಿ ಬಗ್ಗೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅಲ್ಲೇ ಏನೂ ಇರೋದಿಲ್ಲ. ಜೊತೆಗೆ ಸಣ್ಣ ಪುಟ್ಟ ಕಾಯಿಲೆಗೆ ಹೋಮಿಯೋಪತಿ ವರ್ಕ್ ಆಗೋದಿಲ್ಲ ಅಂತಾರೆ. ಸೊ ಹಾಗೆಲ್ಲ ಏನೂ ಇಲ್ಲ. ನೀವು ಸಿಂಪಲ್ ಕೋಲ್ಡ್, ಕಾಫ್, ಫೀವರ್, ಹೆಡ್ಏಕ್ಗೂ ಕೂಡ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತಗೋಬಹುದು. ಎಲ್ಲಾ ಹೋಮಿಯೋಪತಿ ಮೆಡಿಸಿನ್ಸ್ ನಿಮ್ಗೆ ಸ್ಲೋ ಆಗಿ ಆಕ್ಟ್ ಮಾಡುತ್ತೆ, ವರ್ಷಾನ್ಗಟ್ಲೆ ತಗೋಬೇಕು ಅನ್ನೋದೇನು ಇರೋದಿಲ್ಲ. ನಿಮ್ಮಲ್ಲಿ ಯಾವುದೇ ತರದ ಸಮಸ್ಯೆ ಇರ್ಬೋದು, ಈಗ ಅರ್ಥರೈಟಿಸ್ ಇರ್ಬೋದು, ರುಮೆಟಾಯ್ಡ್ ಅರ್ಥರೈಟಿಸ್, ಮೈಗ್ರೇನ್, ಅಲರ್ಜಿ, ಸ್ಕಿನ್, ಎಲ್ಲದಕ್ಕೂ ನಿಮ್ಗೆ ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಪರಿಹಾರ ಸಿಗೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಜೊತೆಗೆ ನಿಮ್ಗೆ ತುಂಬಾ ಜಾಸ್ತಿ ಮೆಡಿಸಿನ್ಸ್ ತಗೊಳ್ಳೋದು ಅದು ಇದು ಎಲ್ಲ ಏನು ಇರೋದಿಲ್ಲ. ಜೊತೆಗೆ ಇಲ್ಲಿ ತುಂಬಾ ಜನ ಹೇಳ್ತಾರೆ, ಇಲ್ಲಿ ಬಂದ್ರೆ ಕಾಫಿ ಕುಡಿಬಾರ್ದು, ಟೀ ಕುಡಿಬಾರ್ದು, ಈರುಳ್ಳಿ ತಿನ್ಬಾರ್ದು, ಬೆಳ್ಳುಳ್ಳಿ ತಿನ್ಬಾರ್ದು, ಅದು ಇದೆ. ಹೌದು ಹೌದು ಹೌದು. ಕೆಲವೊಂದು ಮೆಡಿಸಿನ್ ಕೊಟ್ಟಾಗ ಮಾತ್ರ ಒಂದ್ 10 ದಿನಕ್ಕೋ 15 ದಿನಕ್ಕೋ ನಾವು ಅವಾಯ್ಡ್ ಮಾಡಿ ಅಂತೀವಿ. ಇಲ್ಲ ಅಂದ್ರೆ ನೀವು ಕಾಫಿನೂ ಕುಡಿಬಹುದು, ಈರುಳ್ಳಿನೂ ತಿನ್ಬಹುದು, ಏನು ತೊಂದರೆ ಇರುವುದಿಲ್ಲ. ಓಕೆ ಓಕೆ ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ಇಟ್ ವಾಸ್ ನಮ್ಮ ಏನು ಅನ್ಬೋದು, ಇಟ್ಸ್ ಗ್ರೇಟ್ ಪ್ಲೆಜರ್ ಟಾಕಿಂಗ್ ಟು ಯು. ಸೊ ನೀವು ಎಲ್ಲಿ ನಿಮ್ಮ ಕ್ಲಿನಿಕ್ ಇದೆ, ಏನಿದೆ ಅಂತ ನಾವು ಕಾಮೆಂಟ್ ಬಾಕ್ಸ್ ಅಲ್ಲಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀವಿ ನಿಮ್ಮ ಅಡ್ರೆಸ್. ಸೊ ನಿಮ್ಮ ಕ್ಲಿನಿಕ್ ಸ್ಟಾರ್ಟ್ ಆಗಿದೆ ಯಾವ ಏರಿಯಾದಲ್ಲಿ ಅಂತ ನೀವೇನಾದ್ರೂ ಸ್ವಲ್ಪ ಹೇಳೋದಾದ್ರೆ ಹೇಳಿ, ನಾವು ಮತ್ತೆ ಆ ಅಡ್ರೆಸ್ ನ ನಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀವಿ. ಸೊ ನನ್ನ ಕ್ಲಿನಿಕ್ ಹೆಸರು ಡಾಕ್ಟರ್ ರಶ್ಮೀಸ್ ಹೋಮಿಯೋಪತಿ ಕ್ಲಿನಿಕ್ ಅಂತ. ಇದು ಉತ್ತರಹಳ್ಳಿ ಮೇನ್ ರೋಡ್ ಅಲ್ಲಿ ಇರುವಂತದ್ದು, ಮಂತ್ರಿ ಆಲ್ಪೇನ್ ಅಪೋಸಿಟ್ ಅಲ್ಲಿ ನನ್ನ ಕ್ಲಿನಿಕ್ ಇರುವಂತದ್ದು. ಸೊ ನನ್ನ ಕ್ಲಿನಿಕ್ ಟೈಮಿಂಗ್ ಮಾರ್ನಿಂಗ್ 10:30 to 2, ತಿರ್ಗಾ ಈವ್ನಿಂಗ್ 5 to 8:30. ಸೊ ಫೋನ್ ನಂಬರ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ನೀವು ಅಪಾಯಿಂಟ್ಮೆಂಟ್ ತಗೊಂಡ್ ಬರಬಹುದು. ಸೊ ನಿಮ್ಗೆ ಏನೇ ಸಮಸ್ಯೆ ಇರಲಿ ಏನು ಹೆಸಿಟೇಟ್ ಮಾಡ್ಕೋಬೇಡಿ, ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಅಂಡ್ ಟೇಕ್ ಟ್ರೀಟ್ಮೆಂಟ್. ನೀವು ಆನ್ಲೈನ್ ಕೂಡ ತಗೋತೀರಾ ಅಲ್ಲ ಅಪಾಯಿಂಟ್ಮೆಂಟ್ಸ್? ಆನ್ಲೈನ್ ಕನ್ಸಲ್ಟೇಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಯು ಹ್ಯಾವ್ ಟು ಜಸ್ಟ್ ಪಿಂಗ್ ಮೀ, ಟೇಕ್ ಎನ್ ಅಪಾಯಿಂಟ್ಮೆಂಟ್ ಅಕಾರ್ಡಿಂಗ್ಲಿ. ನೀವು ನಮ್ಗೆ ಆನ್ಲೈನ್ ಅಲ್ಲಿ ಕನ್ಸಲ್ಟ್ ಮಾಡಿದ್ಮೇಲೆ ನಾನು ನಿಮ್ಗೆ ಮೆಡಿಸಿನ್ಸ್ ನ ಕೊರಿಯರ್ ಮಾಡ್ತೀನಿ. ಸಂಡೇಸ್ ಕೂಡ ಅವೈಲೇಬಲ್ ಇರುತ್ತೆ? ಸಂಡೇಸ್ ಕೂಡ ಕ್ಲಿನಿಕ್ ಅವೈಲೇಬಲ್ ಇದೆ ಫ್ರಮ್ 11 to 2:30. ಆಲ್ ಹಾಲಿಡೇಸ್, ಆಲ್ ಫೆಸ್ಟಿವಲ್ಸ್ ಕ್ಲಿನಿಕ್ ಓಪನ್ ಇರುತ್ತೆ. ಓಕೆ 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 ತುಂಬಾ ಥ್ಯಾಂಕ್ಸ್ ಡಾಕ್ಟರ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.